ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಎಲ್ಲ ಫೆಸಿಲಿಟೇಟ್ ಕೊಡ್ತಾ ಇದ್ದಾರೆ. ಅವ್ರನ್ನ ಇವತ್ತು ಸತೀಶ್ ರೆಡ್ಡಿ ಅವ್ರನ್ನ ಕೇವಲ ಅವನು ಈ ಗಲಭೆಗೆ ಪ್ರಮುಖ ಆರೋಪಿ, ಅವ್ರಿಂದನೇ ಸಾಕಷ್ಟು ಗುಂಡುಗಳು ಹಾರಿದವ. ಜನಾರ್ದನ್ ರೆಡ್ಡಿ ಅವ್ರ ಮೇಲೆ ಕೂಡ ಗುಂಡು ಹಾರಿಸಿದಾರ, ಮತ್ತು ಅಲ್ಲಿಂದ ಭಾಳಷ್ಟು ತ್ರಾಸಾಗಿದೆ, ಮನೆ ಮೇಲೆ ಪೆಟ್ರೋಲ್ ಬಾಂಬ್ ಹಾಕಿದಾರ ಅಂತ ಹೇಳಿದ ನಂತರ ಕೂಡ ನಾರಾ ಭರತ್ ರೆಡ್ಡಿ ಗುಂಪಾಗಿ ಕರ್ಕೊಂಡ್ಬಂದು ಗನ್ಮ್ಯಾನನ್ನು ಅವ್ರ ಗನ್ಮ್ಯಾನಿಂದನೇ ರಾಜಶೇಖರ್ ಅವ್ರನ್ನ ಶೂಟ್ ಮಾಡಿದ ನಂತರ ಕೂಡ ಇವತ್ತು ಅವ್ರನ್ನ ಎಲ್ಲಿ ಅರೆಸ್ಟ್ ಮಾಡ್ತಾರನ್ನಂತ ಒಂದೇ ಒಂದು ಕಾರಣದಿಂದ ಇವತ್ತು ಅವ್ರು ಏನಂದರೆ MLA ಅವ್ರನ್ನ ಅರೆಸ್ಟ್ ಮಾಡಿದರೆ ನಮ್ಮ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರುತ್ತೆ ಅನ್ನೋಂಥ ಕಾರಣದಿಂದ ಇಲ್ಲಿ ತನಕ ಆಗಿದೆ. ನಮ್ಮ MLA ಅವ್ರನ್ನ ಅರೆಸ್ಟ್ ಮಾಡ್ಲಿಕ್ಕೆ ಆಗ್ತಾಯಿಲ್ಲ. ಆಮೇಲೆ ಆ ಸತೀಶ್ ರೆಡ್ಡಿ ಅನ್ನೋವಂಥವ್ರನ್ನ ಇವತ್ತು ರಾಜ್ಯಾದ್ಯತೆಯನ್ನು ಕೊಟ್ಟು ಅವ್ರನ್ನ ಪುನಃ ಬೆಂಗಳೂರದಲ್ಲಿಟ್ಟು ಎಲ್ಲ ಫೆಸಿಲಿಟೇಟ್ ಮಾಡೋಂಥ ಕೆಲಸ ಕೂಡ ಆಗ್ತಾಯಿದೆ. ಅದಕ್ಕೋಸ್ಕರ ನಾನು ಅನೇಕ ವಿಚಾರಗಳು ನೋಡಿದಂಥ ಟೈಮಲ್ಲಿ ಈ ಸರ್ಕಾರ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಕೂಡಿಸಿದಂಥ ಕೆಲಸ ಆಗ್ತಾಯಿದೆ. ಯಾಕೆ ಅಂದರೆ ಭಾಳಷ್ಟು ನಾವು ನೋಡ್ತಿರ್ತೀವಿ, ಯಾರೋ ಒಂದು ಮೊನ್ನೆ ರೀಲ್ಸ್ ಮಾಡ್ತಾಯಿದ್ರು. ಏನಂತ ಹೇಳಿದ್ರೆ, ಹ್ಯಾಪಿ ಬರ್ತ್ಡೇ ಸಂದರ್ಭದಲ್ಲಿ ಅವನು ಮಚ್ಚಿಂದ ಕೇಕನ್ನು ಕಟ್ ಮಾಡ್ತಾನೆ. ಆ ಮಚ್ಚಿಂದ ಕೇಕನ್ನು ಕಟ್ ಮಾಡಿದಂಥವ್ರನ್ನ ಹುಡುಕಿ ಅರೆಸ್ಟ್ ಮಾಡಿಸೋಂಥ ಕೆಲಸ ಮಾಡ್ತಾರೆ. ಅದೇ ರೀತಿಯಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ನೋಡಿದಂಥ ಟೈಮಲ್ಲಿ ಮಚ್ಚಿಡ್ಕೊಂಡು ಲಾಂಗ್ ಹಿಡ್ಕೊಂಡು ರೀಲ್ಸ್ ಮಾಡೋಂಥ ಟೈಮಲ್ಲಿ ಅವ್ರನ್ನ ಬಂಧಿಸೋಂಥ ಕೆಲಸ ಮಾಡ್ತಾರೆ. ಇವತ್ತು ಸರ್ಕಾರದ ಹಿಂದೂ ಕಾರ್ಯಕರ್ತರು ಸರ್ಕಾರದ ವಿರುದ್ಧವಾಗಿ ಮಾತಾಡಿದಂಥ ಟೈಮಲ್ಲಿ ರಾತ್ರಿ ಹೋಗಿ ನುಗ್ಗಿ ಅವ್ರನ್ನ ಅರೆಸ್ಟ್ ಮಾಡಿಸೋಂಥ ಕೆಲಸ ಮಾಡ್ತಾರೆ. ಅದೇ ರೀತಿಯಲ್ಲಿ ಗೃಹ ಮಂತ್ರಿಗಳು ಇವತ್ತು ಅವರು ವಿರುದ್ಧ ಹೋರಾಟ ಮಾಡಿದಂಥವ್ರನ್ನ ಅವ್ರ ವಿರುದ್ಧ ಹೋರಾಟ ಮಾಡಿದಂಥವ್ರನ್ನ ಅಟ್ರಾಸಿಟಿ ಕೇಸ್ ಹಾಕುವಂಥ ಕೆಲಸ ಮಾಡ್ತಾರೆ. ಸ್ವತಃ ಇವತ್ತು SP ಆದಂಥ ಸೂಪ್ರಿಂಟೆಂಡೆಂಟ್ ಆಫ್ ಪೊಲೀಸ್ ಅವರು ಕೂಡ ಅವ್ರ ಗಾಳಿಯಲ್ಲಿ ಗುಂಡು ಹಾರಿಸ್ಬೇಕಾದ್ರೆ ಕೂಡ ಅವ್ರ ಗೃಹ ಮಂತ್ರಿಗಳ ಪರ್ಮಿಷನ್ ತಗೊಂಡಂಥ ಪರಿಸ್ಥಿತಿ ಬಂದಿದೆ. ಹಂಗಾಗಿ ಇವತ್ತು ನಾನು ಸರ್ಕಾರಕ್ಕೆ ಒತ್ತಾಯನ ಮಾಡ್ತೇನೆ. ನೋಡ್ರಿ, ಇವತ್ತು ತಪ್ಪು ಮಾಡಿರೋದು MLA ಅವರು ಅಂಗರಕ್ಷಕರು ಸತೀಶ್ ರೆಡ್ಡಿ ಅವ್ರನ್ನ ಇಲ್ಲಿ ತನಕ ಕೂಡ ತಾವು ಬಂಧಿಸ್ಲಿಕ್ಕಾಗಲಿಲ್ಲ. ಸಾಕಷ್ಟು ಜಾಲತಾಣಗಳಲ್ಲಿ ಕೂಡ ಭಾಳಷ್ಟು ಈ ರೀತಿ ವೈರಲ್ ಆಗ್ತಾ ಇದ್ದಾವೆ. ರಾಜ್ಯದಲ್ಲಿ ಕೆಟ್ಟ ಹೆಸರು ಬರೋದು, ನಿಮ್ಮ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರೋದು ನೀವು ನಿಲ್ಲಿಸ್ಬೇಕಂದ್ರೆ ಇವತ್ತು ನೋಡಿ 90% ಪಬ್ಲಿಕ್ ಇದು ಏನು ನಾರಾ ಭರತ್ ರೆಡ್ಡಿ ಅವರು ಶಾಸಕರು ಏನು ಜನಾರ್ದನ್ ರೆಡ್ಡಿ ಮನೆ ಮೇಲೆ ಏನು ಗುಂಡಾರಿಸಿ ಈ ರೀತಿ ಗಲಭೆ ಮಾಡಿ ಇಷ್ಟೊಂದು ಸಾವುಗೆ ಕಾರಣ ಆಗಿದ್ದಾರೋ, ನೀವು ಅಕಸ್ಮಾತ್ವಾಗಿ ಅರೆಸ್ಟ್ ಮಾಡಲಿದ್ರಿಗಿನ ಇನ್ನೂ ಭಾಳಷ್ಟು ಕೆಟ್ಟ ಹೆಸರು ಬರೋಂಥ ಕೆಲಸ ಆಗುತ್ತೆ. ಅದಕ್ಕೋಸ್ಕರವಾಗಿ ಸರ್ಕಾರನ ನಾನು ಒತ್ತಾಯ ಮಾಡ್ತೀನಿ. ಈ ಗುಂಡಾರಿಸಿದಂಥ ವ್ಯಕ್ತಿ ಅವ್ರನ್ನ ಅರೆಸ್ಟ್ ಮಾಡಿದರೆ ಇನ್ನೂ ಸಾಕಷ್ಟು ಮಂದಿ ಗುಂಡಾರಿಸಿದಂಥವ್ರು ಕೂಡ ಮೊನ್ನೆ ಕೂಡ ಏನೇನಾಗಿದೆ, ಯಾವ ರೀತಿಯಲ್ಲಿ ರಾಜಶೇಖರ್ ಅವ್ರನ್ನ ಕ್ರಿಯಾ ಸಂದರ್ಭದಲ್ಲಿ ಅವರನ್ನು ಯಾವ ರೀತಿಯಲ್ಲಿ ಅಂತ್ಯ ಸಂಸ್ಕಾರವನ್ನು ಮಾಡಿದಾರ, ಯಾಕೋಸ್ಕರವಾಗಿ ಸುಟ್ಟಾಕಿದ್ದಾರೆ ಅನ್ನೋಂಥ ವಿಚಾರವನ್ನು ಕೂಡ ಎಲ್ಲ ವಿಚಾರಗಳು ನಾನು ತಿಳಿಸಿದ್ದೀನಿ. ಇವತ್ತು ಕೂಡ ಒತ್ತಾಯ ಮಾಡ್ತಾ ಇದ್ದೀನಿ, ಆದಷ್ಟು ಬೇಗನೆ ಶಾಸಕರನ್ನ, ಅವ್ರ ಹಿಂಬಾಲಕರನ್ನ, ಅವ್ರ ಅಂಗರಕ್ಷಕರನ್ನ, ಅವ್ರ ಫಾಲೋವರ್ಸ್ನ ಎಲ್ಲರನ್ನು ಕೂಡ ಅರೆಸ್ಟ್ ಮಾಡಿಸೋಂಥ ಕೆಲಸ ಮಾಡಬೇಕು. ಅವರು ಅರೆಸ್ಟ್ ಮಾಡ್ತಾ ಇರೋವಂಥದ್ದು ಕೇವಲ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಮಾತ್ರ ಅರೆಸ್ಟ್ ಮಾಡ್ತಾ ಇದ್ದಾರೆ. ನಿನ್ನೆ ಕೂಡ ತಹಸೀಲ್ದಾರ್ ಕೋರ್ಟಿಗೆ ಹೋಗಬೇಕು ಅಂತೇಳಿ ಸಾಕಷ್ಟು ಒಂದು ದೊಡ್ಡ ಲಿಸ್ಟನ್ನು ಕಳಿಸಿದ್ದಾರೆ. ಆ ದೊಡ್ಡ ಲಿಸ್ಟಲ್ಲಿ ಇವತ್ತು ನೋಡ್ರಿ ಯಾರನ್ನ ತುಂಬ್ಯಾರ, ಸ್ವತಃ ನಮ್ಮ ಕುಟುಂಬದಲ್ಲಿದ್ದಂಥ ನಮ್ಮ ಅಕ್ಕ ತಂಗಿಯಂದ್ರನ್ನ, ನಮ್ಮ ಕುಟುಂಬದಲ್ಲಿದ್ದಂಥ ಭಾಳಷ್ಟು ಮಂದಿ ಹೆಣ್ಮಕ್ಳನ್ನ, ಸಾಕಷ್ಟು ಮಂದಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಲ್ಲಿದ್ದಂಥ ಹೆಣ್ಮಕ್ಳನ್ನ ಎಲ್ಲರನ್ನೂ ಕೂಡ ಚೂಸ್ ಮಾಡಿ ವಾರ್ಡಲ್ಲಿ 2-3 ಚೂಸ್ ಮಾಡಿ ಇವತ್ತು FIR ಮಾಡೋಂಥ ಕೆಲಸ ಮಾಡಿದ್ದಾರೆ. ನಾವು ಕೂಡ FIR ಕೊಡಬೇಕು ಅನ್ನೋಂಥ ಯೋಚನೆಯನ್ನು ಕೂಡ ಜನಾರ್ದನ್ ರೆಡ್ಡಿ ಜೊತೆ ನಾನು ಬೆಳಿಗ್ಗೆ ಮಾತಾಡಿದ್ದೀನಿ. ಅವರು ಕೇವಲ ಸೇಡಿನ ರಾಜಕಾರಣ ಮಾಡೋಂಥ ಕೆಲಸ ಮಾಡ್ತಾರೆ. ಯಾರು ಈ ಗಲಭೆ ಇಲ್ಲೆಲ್ಲೋ ಅವ್ರು ಕೂಡ ಸೇರಿಸೋಂಥ ಕೆಲಸ ಮಾಡ್ತಾ ಇದ್ದಾರೆ.